ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ವೀಕ್ಷಕರು ಇದನ್ನ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಅನ್ನೋದಕ್ಕಿಂತ ಇದೊಂದು ಆಫರ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. GST ಆಫರ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಹೌದು, ಮಾರ್ಕೆಟಲ್ಲೇ ಫಸ್ಟ್ ಟೈಮು ನಿಮಗೆ ಒಂದೊಳ್ಳೆ GST ಆಫರನ್ನು ತೊಗೊಂಡ್ಬರ್ತಾ ಇದ್ದೀವಿ. ಸೊ ನಾನು ಹಿಂದಿನ ವಿಡಿಯೋ ಮಾಡಿದ್ದೆ ಯಾವ್ಯಾವ ಪ್ರಾಡಕ್ಟ್ಗಳ ಮೇಲೆ ಅಂದರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಪ್ರಾಡಕ್ಟ್ಗಳ ಮೇಲೆ GST ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಪ್ರಾಡಕ್ಟ್ ಮೇಲೆ ಮಾಡಿಲ್ಲ, ಆದರೂ ಕೂಡ ಡೆಫಿನೆಟ್ಲಿ ಕನ್ಸ್ಟ್ರಕ್ಷನಲ್ಲಿ ನೀವು ಹಣ ಉಳಿಸಬಹುದು. ಸೊ ಅದಕ್ಕೋಸ್ಕರ ಇದನ್ನ ನಿಮಗೆ ಪಾಸ್ ಮಾಡ್ಬೇಕು ತಾನೆ. ಹೌದು ವೀಕ್ಷಕರೇ, ಸೊ ಇದು ಕೇವಲ ಬ್ರಿಕ್ ಅಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕವರದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ನವೀನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಎಸ್ ಸರ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಜನರಿಂದ ರೆಸ್ಪಾನ್ಸು ಕನ್ನಡ ಕವರ ಕನ್ಸ್ಟ್ರಕ್ಷನ್ಗೆ ಯಾವ ಥರ ಬರ್ತಾ ಇದೆ ಸರ್? ತುಂಬ ಚೆನ್ನಾಗಿ ಬರ್ತಾ ಇದೆ ರೆಸ್ಪಾನ್ಸು. ಜನ ಎಲ್ಲ ನಮಗೆ ದಿನ ಕಾಲ್ ಮಾಡಿ ನಿಮ್ಮನ್ನೇ ಕೇಳ್ತಾ ಇದ್ದಾರೆ, ಬರ್ತಾರೆ ಸರ್, ಯಾವಾಗ ಬರ್ತಾರೆ ಸರ್ ಅಂತ. ಹೊರಗಡೆನೂ ಕೂಡ ತುಂಬಾ ಜನ ಇದ್ದಾರೆ. ಅದಕ್ಕೆ ಇಲ್ಲಿ ಚಿಕ್ಕ ರೂಮ್ ಅಲ್ಲಿ ಮಾಡ್ತಾ ಇದೀವಿ. ಹೊರಗಡೆ ಜನ ಇರೋದ್ರಿಂದ ಓಪನ್ ಸ್ಪೇಸಲ್ಲಿ ಮಾಡಕ್ ಆಗ್ತಾ ಇಲ್ಲ. ನಿಜವಾಗ್ಲೂ ನಾನು ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಬಿಟ್ಟು ಬರ್ತಾರೆ, ಇವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇಂದ ಬರ್ತಾ ಇದ್ದೀರಾ. ತುಂಬಾ ಖುಷಿ ನನಗೆ. ಅದಕ್ಕೋಸ್ಕರನೇ ನಿಮ್ಗೆ ಈ ಆಫರ್ ತಗೋ ಬಂದಿರೋದು ಸರ್. ಫಸ್ಟ್ ಮೊದಲೇದಾಗಿ GST ಆಫರ್ ಅಂದ್ರೆ ಏನು, ಈ ಆಫರ್ ಯಾಕೆ ಲಾಂಚ್ ಮಾಡ್ತಾ ಇದೀವಿ? ನಾವು ಗೋಲ್ಡ್ ಕೊಡ್ಬೋದಿತ್ತು, ಟೂರ್ ಕೊಡ್ಬೋದಿತ್ತು, GST ಆಫರ್ ಅಂತ ಯಾಕೆ ಮಾಡ್ತಾ ಇದ್ದೀವಿ ಸರ್? ಒಂದು ಹೇಳ್ಬೇಕು ಅಂತಂದ್ರೆ, ಇವಾಗ ನಿಮ್ಗೆ ಗೊತ್ತಿರ್ಬೋದು GST ಬಜೆಟ್ ಆಗಿದೆ. ಸೊ ಸೆಪ್ಟೆಂಬರ್ 22 ಇಂದ ಅದು ಎಫೆಕ್ಟಿವ್ ಆಗಿದೆ. ಓಕೆ. ಸೊ ಬಟ್ ಏನಂತಂದ್ರೆ, ನಮ್ಗೆ ಎಫೆಕ್ಟಿವ್ ಆಗಿದ್ದಿಂದ ನಾವು ಬಿಟ್ಟಿಲ್ಲ ಆಫರ್ನ. ಯಾಕಂದ್ರೆ ನಾವು ತಿಳ್ಕೊಬೇಕಿತ್ತು ಯಾವ ಮೆಟೀರಿಯಲ್ ಏನಿದೆ, ಯಾವ ತರ ನಮಗೂ ಗೊತ್ತಾಗಬೇಕಾಗಿ ಟೈಮ್ ಬೇಕಾಗಿತ್ತು. ಹಾಗಾಗಿ ಇವಾಗ ಬಿಡ್ತಾ ಇದೀವಿ ನಾವು ಈ ಆಫರ್ನ. ಸೊ ಏನಂದ್ರೆ, ಕೆಲವೊಂದು ಮೆಟೀರಿಯಲ್ ಮೇಲೆ GST ಕಡಿಮೆ ಆಗಿದೆ. ಲೈಕ್ ಸಿಮೆಂಟ್ ಆಗಲಿ, ಪೇಂಟ್ ಆಗಲಿ, ಟೈಲ್ಸ್ ಆಗಲಿ, ಈ ತರ ಪ್ರತಿಯೊಂದು ಮೆಟೀರಿಯಲ್ GST ಅದರಾದಂತ ಒಂದು ಪರ್ಸೆಂಟೇಜ್ ಅಲ್ಲಿ ಕಡಿಮೆ ಆಗ್ತಾ ಬಂದಿದೆ ರೇಟ್. ಸೊ ಇದನ್ನ ನಾವು ಹೇಗೆ ನಾವು ಜನಗಳಿಗೆ ಅದನ್ನ ತಿಳಿಸ್ಬೇಕು ಅನ್ನೋ ರೀತಿಲಿ ನಾವು ಈ ಆಫರ್ನ ನಾವು ಬಿಡ್ತಾ ಇದ್ದೀರಾ? ಓಕೆ. ಸೊ ಮಾರ್ಕೆಟ್ ಅಲ್ಲಿ ತುಂಬಾ ಕನ್ಸ್ಟ್ರಕ್ಷನ್ ಕಂಪನಿಗಳು ಯಾರು ಬಿಡ್ತಾ ಇಲ್ಲ, ನಾವೇ ಬಿಡ್ತಾ ಇದೀವಿ ಸರ್. ಎಲ್ಲರೂ ದುಡ್ಡು ಮಾಡ್ಬೇಕು ಅಂತ ಹೇಳಿ ನಾವು ಜನಗಳಿಗೆ ಒಂದು ಮನೆ ಮಾಡ್ಕೊಡ್ಬೇಕು ಅಂತಾನೆ ನಾವು ಬಂದಿರೋದು. ಸೊ ಹಾಗಾಗಿ ನಾವು ಏನೋ ಒಂದು ಬೆನಿಫಿಟ್ ನಮಗೆ ಗೌರ್ಮೆಂಟ್ ಕಡೆಯಿಂದ ಆಗಿರೋದು ನಮಗೊಬ್ಬರಿಗೆ ಅಲ್ಲ, ಅದು ಖಂಡಿತವಾಗ್ಲೂ ಜನರಿಗೂ ಅದನ್ನ ಮುಟ್ಟಬೇಕು. ಸೊ ಅದೊಂದು ಕಾರಣಕ್ಕೋಸ್ಕರ ನಾವು ಈ GST ಆಫರ್ನ ತಂದಿರೋದು. ಒಳ್ಳೆ ಮಾತು ಹೇಳ್ತೀರಿ ಸರ್. ಬೆನಿಫಿಟ್ ನಮಗೊಂದೇ ಆಗೋದಲ್ಲ, ಅದು ನಿಮಗೂ ಆಗಬೇಕು. ₹1 ಸಿಕ್ಕಿದ್ರೆ ಅದರಲ್ಲಿ ನಮಗೆ ಸ್ವಲ್ಪ ಉಳಿದ್ರೆ ನಿಮಗೂ ಸ್ವಲ್ಪ ಉಳಿಬೇಕು. ಮನೆ ಕಟ್ತಾರಂತ ನಿಮಗೂ ಕೂಡ ₹1 ಉಳಿಬೇಕು ಅನ್ನೋದು ನಮ್ಮ ಇಷ್ಟ ವೀಕ್ಷಕರೇ. ಎಲ್ಲದೂ ₹1 ನಮಗೆ ಬೇಕಂತ ಇಲ್ಲ. ಒಬ್ವಿಯಸ್ಲಿ ನಾವು ಲಾಭ ಇಟ್ಕೊಂಡಿರ್ತೀವಿ, ನಾವು ಲಾಭ ಇಲ್ಲದೆ ಯಾರು ಕೆಲಸ ಮಾಡಲ್ಲ. ಬಟ್ ಆದ್ರೆ ನಮಗೆ ಫುಲ್ ₹1 ಬೇಡ. ಓಕೆನಾ ಸರ್? ನಮಗೆ ಎಷ್ಟು ಬೇಕೋ ಅಷ್ಟೇ ಸಾಕು, ಉಳಿದುದ್ದು ನಿಮಗೂ ಸಲ್ಲಬೇಕು ಅನ್ನೋ ಕಾರಣಕ್ಕೆ ಸರ್ ಹೇಳಿದಾಗೆ ಬರ್ತಾ ಇರುವಂತ ಬೆನಿಫಿಟ್ ಅನ್ನ ನಿಮಗೂ ಹಂಚಬೇಕು ಅನ್ನೋ ಕಾರಣಕ್ಕೆ ನಾವಿವತ್ತು ಒಂದು ಒಳ್ಳೆ ಆಫರ್ ಅನ್ನು ತಗೊಂಡ್ಬರ್ತಾ ಇದ್ದೀವಿ ಸರ್. ಕ್ಯಾಶ್ ಬ್ಯಾಕ್ ಅಪ್ ಟು 1 lakh ಅಂತ ಬರ್ದಿದ್ದೀರಾ. ಏನಿದು ಕ್ಯಾಶ್ ಬ್ಯಾಕ್ ಅಂದ್ರೆ ಏನು ಅರ್ಥ ಸರ್? ಏನಾಗುತ್ತೆ, ನಾವು GST ನ ಇಮಿಡಿಯೇಟ್ ನಾವು ಕೊಡಕ್ಕಾಗಲ್ಲ ಜನಗಳಿಗೆ. ನಾವು ಇವತ್ತು ಅಗ್ರಿಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಇವತ್ತೇ ನಾವು ಆಫರ್ ಕೊಡ್ತೀವಿ ಅಂತ ಏನು ಹೇಳಕ್ಕಾಗಲ್ಲ. ಏನಂದ್ರೆ ನಾವು ನಮ್ದು ಇನ್ಕಮ್ ಟ್ಯಾಕ್ಸ್ ಎಲ್ಲ ಫೈಲ್ ಆಗಬೇಕು, GST ಎಲ್ಲ ಬರಬೇಕು. ಸೊ ಅದು ಏನಾಗುತ್ತೆ, ನಾವು ಅಮೌಂಟ್ ಕಟ್ಟಿದಾಗ ನಮ್ಗೆ ರಿಟರ್ನ್ ಆದಾಗ ನಾವು ಅದನ್ನ ಜನರುಗಳಿಗೆ ನಾವು ಅದನ್ನ ಮುಟ್ಟಿಸುವಂತದ್ದು. ಸೊ ಹಾಗಾಗಿ ಆ ರೀತಿ ಆ ಕಾರಣದಿಂದ ನಾವು ಕ್ಯಾಶ್ ಬ್ಯಾಕ್ ಕೊಟ್ಟಿದ್ದೀವಿ, ನಾವು ಡಿಸ್ಕೌಂಟ್ ಅಂತ ಕೊಡ್ತಾ ಇಲ್ಲ. ಸೊ ಇದರಲ್ಲಿ ಒಂದು ಪಾಯಿಂಟ್ ಇದೆ, ಏನಕ್ಕೆ ಕ್ಯಾಶ್ ಬೇಕು, ಡಿಸ್ಕೌಂಟೇ ಕೊಡ್ಬೋದಲ್ಲ ಇನಿಷಿಯಲ್. ಸೊ ಪಾಯಿಂಟ್ ಏನಂತಂದ್ರೆ, ನಮ್ಗೆ GST ಈ ತರ ವರ್ಕ್ ಆಗುತ್ತೆ. ಸೊ ಹಾಗಾಗಿ ನಾವು GST ನ ನಿಮ್ದು ಕ್ಯಾಶ್ ಬ್ಯಾಕ್ ಅಂತ ಕೊಡ್ತೀವಿ. ನೀವು ಕಂಪ್ಲೀಟ್ ಪ್ರಾಜೆಕ್ಟ್ ನಮ್ದು ಫಿನಿಶ್ ಆಯ್ತು ಅಂದ್ರೆ, ನಿಮಗೆ 1 ಕೋಟಿ ಬಜೆಟ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ನಿಮಗೆ ₹1 ಲಕ್ಷ ನಾವು ವಾಪಸ್ ಕೊಡ್ತೀವಿ. ಓಕೆ. ಅಪ್ ಟು 1 crore ಪ್ರಾಜೆಕ್ಟ್ ಅಪ್ ಟು 1 lakh ವರೆಗೂ ನಿಮಗೆ ಕ್ಯಾಶ್ ಬ್ಯಾಕ್ ಆಗುತ್ತೆ. ಸೊ ಅಂದ್ರೆ ಏನಂದ್ರೆ GST ಅಮೌಂಟ್ ನಮಗೆ ಬಂದಾಗ ನಿಮ್ಗೆ ಅದನ್ನ ರಿಟರ್ನ್ ಮಾಡ್ತೀವಿ. ಸೊ ಹಾಗೆ ಕರೆಕ್ಟಾ ಸರ್? ಹೌದು ವೀಕ್ಷಕರೇ. ಸೊ ನಮಗ್ ಬರ್ಬೇಕು ತಾನೆ, ನಮಗೆ ಬರ್ದೆ ನಿಮ್ಗೆ ಹೆಂಗ್ ಕೊಡಕ್ ಸಾಧ್ಯ ನಾವು? ಆಬ್ವಿಯಸ್ಲಿ. ಸೊ ಯಾವಾಗ ನಾವು GST ಎಲ್ಲ ಪೇಮೆಂಟ್ ಮಾಡ್ತೀವಿ, ಅದು ನೋಡಿ ಇಲ್ಲೂ ಒಂದು ಮ್ಯಾಟ್ರ್ ಇದೆ. ಸೊ ನಾವು ಈ ತರ ಆಫರ್ ಬರಬೇಕು ಅಂದ್ರೆ ನಾವು ಪ್ರತಿಯೊಂದು GST ಪೇ ಮಾಡಬೇಕು, ಪ್ರತಿಯೊಂದು ಲೀಗಲಿಟಿ ಇರಬೇಕು, ಪ್ರತಿಯೊಂದನ್ನು ಕೂಡ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಮಗೆ ಪ್ರಾಪರ್ ಆಗಿ GST ರಿಟರ್ನ್ಸ್ ಬರುತ್ತೆ. ಅದ್ರ GST ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಅದು ಸಿಗುತ್ತೆ. ಅಂಡ್ ಅದರಿಂದ ಸಿಕ್ಕಂತ ಬೆನಿಫಿಟ್ ಅನ್ನ ನಾವು ನಿಮಗೆ ಟ್ರಾನ್ಸ್ಫರ್ ಮಾಡಬಹುದು. ದಯವಿಟ್ಟು ಬಂದಾಗ ಬಿಲ್ಲಿಂಗ್ ಅನ್ನ ನೋಡಿ, GST ಪೇಮೆಂಟ್ಸ್ ಇದ್ದರೆ ದಯವಿಟ್ಟು GST ಪೇಮೆಂಟ್ ಅನ್ನ ಮಾಡಿ ವೀಕ್ಷಕರೇ. ನಾವು GST ಕೊಡಲ್ಲ ರೀ ಅಂತ ಹೋಗ್ಬೇಡಿ, ಯಾಕಂತಂದ್ರೆ ನಾಳೆ ದಿನ ಆ ಬೆನಿಫಿಟ್ ತಿರುಗಿ ನಿಮಗೆ ಬರ್ತಾ ಇದೆ ಅಲ್ವಾ? ನಿಮ್ GST ನೀವು GST ಮಾಡಿಸಿದ್ರು, ರಿಜಿಸ್ಟರ್ ಮಾಡಿಸದೇ ಇದ್ರು ಕೂಡ GST ಬೆನಿಫಿಟ್ ಇವತ್ತು ನಿಮಗೆ ಸಿಗುತ್ತೆ. ಏನ್ ಹೇಳ್ತೀರಾ ಸರ್? ಕರೆಕ್ಟ್ ಸರ್? ಅಂಡ್ ಇದನ್ನ ನೀವು 2 ಮಾಡಿದ್ದೀರಾ. 2 ಕ್ಯಾಶ್ ಬ್ಯಾಕ್, 1 lakh
50,000 ಎರಡು ಎಕ್ಸ್ಪ್ಲೈನ್ ಮಾಡಿ ನಮಗೆ. ಸರ್ ಅಂದ್ರೆ ಇವಾಗ ಒಂದು 50 ಲಕ್ಷ ರೂಪಾಯಿ ಬಜೆಟ್ ಅಂತ ಬಂತು ಅಂತಂದ್ರೆ, ಸೊ ನಾವು 50 ಲಕ್ಷ ಬಜೆಟ್ಗೆ 1 ಲಕ್ಷ ಕೊಡೋದಕ್ಕೆ ಆಗೋದಿಲ್ಲ, ನಮಗೆ ಬರೋದಿಲ್ಲ. ಸೊ ಹಾಗಾಗಿ ಒಂದು 50 ಲಕ್ಷ ಬಜೆಟ್ ಇದು ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ಗೆ ನಿಮ್ದೊಂದು ಅಗ್ರಿಮೆಂಟ್ ಆಯ್ತು ಅಂದ್ರೆ ಅದರಲ್ಲಿ ನಿಮಗೆ 50,000 ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಬರುತ್ತೆ. ಕ್ಯಾಶ್ ಬ್ಯಾಕ್ ಅಪ್ ಟು 50 ಲ್ಯಾಕ್. ಓಕೆನಾ, ನೀವು 50 ಲಕ್ಷದೇ ಮನೆ ಕಟ್ಸಿ ಅಂತ ನಾವು ಹೇಳಲ್ಲ. ಅಪ್ ಟು 50 ಲಕ್ಷದವರೆಗೆ ಮನೆ ಕಟ್ಟಿದಾಗ ಅಪ್ ಟು 50,000ದವರೆಗೆ ನಿಮ್ಮ ಪ್ರಾಜೆಕ್ಟ್ ವ್ಯಾಲ್ಯೂ ಎಷ್ಟಿರುತ್ತಲ್ವಾ ಅದಕ್ಕೆ ತಕ್ಕಾದಂಥ GST ನೀವು ಕೊಟ್ಟಿರ್ತೀರಾ, ಅದಕ್ಕೆ ನಮಗೆ ಎಷ್ಟು ಬರುತ್ತೆ ಅದನ್ನ ಸೇರಿಸಿ ನಾವು ನಿಮ್ಗೆ ರಿಟರ್ನ್ ಕೊಡ್ತೀವಿ ಅಂತ ಹೇಳ್ಬೋದು. ಅಂಡ್ ಅಪ್ ಟು 1 crore ವರೆಗೆ 50 to 1 crore 1 crore ಅಲ್ಲಿಗೆ ಬಂದಾಗ ನಿಮಗೂ ಕೂಡ ಅಪ್ ಟು 1 lakh ವರೆಗೆ, ಅಂದ್ರೆ 1 ಕೋಟಿ ರೀಚ್ ಆಯ್ತು ಅಂತಂದ್ರೆ 1 lakh ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸರ್ ಈ ಕ್ಯಾಶ್ ಬ್ಯಾಕ್ ನಮಗೆ ಸಿಗಬೇಕು ಅಂದ್ರೆ ಪ್ರೋಸೆಸ್ ಹೇಳಿ, ಎಲ್ಲಿಂದ ಎಲ್ಲಿಗೆ ಬರುತ್ತೆ ಸರ್? ಅದೇ ಫಸ್ಟ್ ಇನಿಷಿಯಲಿ ನಾವು ನಿಮಗೆ ಮೆನ್ಷನ್ ಮಾಡಿ ಕೊಡ್ತೀವಿ ಅಗ್ರಿಮೆಂಟಲ್ಲಿ, ಈ ಥರ ನಿಮ್ಗೆ ಏನು ಅಪ್ ಟು 50 lakhs ಇತ್ತು ಅಂದರೆ ನಿಮಗೆ 50,000 ಏನು ಕ್ಯಾಶ್ ಬ್ಯಾಕ್ ಬರುತ್ತೆ, ಕ್ಯಾಶ್ ಬ್ಯಾಕ್ ಎಂಟ್ರಿ ಆಗಿರುತ್ತೆ. ಬಟ್ ಏನಂತಂದರೆ ಈ ಕ್ಯಾಶ್ ಬ್ಯಾಕ್ ಬರೋಕ್ಕೆ ಮೊದಲೇ ನಾನು ಹೇಗೆ ಹೇಳಿದೆ ನಿಮಗೆ, ಎಲ್ಲ ಪ್ರತಿಯೊಂದು ನಾವು ಪೇ ಮಾಡಬೇಕು, ನಿಮ್ದು ಕನ್ಸ್ಟ್ರಕ್ಷನ್ ಮುಗಿಬೇಕು, ಬಿಲ್ಡಿಂಗ್ ಮುಗಿದು ನಿಮ್ದೊಂದು ಫೈಲ್ ಆಗಬೇಕು, ನಿಮ್ಮ ಬಿಲ್ಡಿಂಗ್ ಇಷ್ಟು ಆಗಿದೆ, ಇಷ್ಟು ಕೆಲಸ ಆಗಿದೆ, ನಮ್ಗೆ ಇಷ್ಟು ಅಮೌಂಟ್ ಬಂದಿದೆ, ನಾವು ಇಷ್ಟು GST ಪೇ ಮಾಡಿದ್ದೀವಿ, ಅದೆಲ್ಲ ಒಂದು ರೀತಿಯ ಒಂದು ಪ್ರೋಸೆಸ್ ಆದಮೇಲೆ ನಮ್ಗೆ ಅದು ರಿಟರ್ನ್ ಆಗುತ್ತೆ. ಸೊ ನಿಮ್ಮದು ಪ್ರತಿಯೊಂದು ಮನೆ ಎಲ್ಲ ಫಿನಿಶಿಂಗ್ ಆದಮೇಲೆ ನಮ್ದು ಏನೇನಿದೆ ನಮ್ಮದು ಅಗ್ರಿಮೆಂಟ್ ಪ್ರಕಾರ ಎಲ್ಲ ಏನಿದೆ ಅದು ಪ್ರೊಸೀಜರ್ ಎಲ್ಲ ಮುಗಿದ ಮೇಲೆ ಪ್ರತಿಯೊಂದು ಪೇಮೆಂಟ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ನಿಮಗೆ ಈ ಕ್ಯಾಶ್ ಬ್ಯಾಕ್ ಆಟೋಮೆಟಿಕ್ಲಿ ವಿತಿನ್ 15 days ನಾವು ರೀಫಂಡ್ ಮಾಡ್ತೀವಿ, ಕ್ಯಾಶ್ ಬ್ಯಾಕ್ ಮಾಡ್ತೀವಿ. ಫೈನಲ್ ಆಗಿ ಈ ಕ್ಯಾಶ್ ಬ್ಯಾಕ್ ನಿಮಗೆ ತಲುಪೋ ವ್ಯವಸ್ಥೆಯನ್ನ ನಾವು ಡೆಫಿನೆಟ್ಲಿ ಮಾಡ್ತೀವಿ ಅಂತ ಹೇಳ್ಬೋದು. ಅಂಡ್ ಈ ಆಫರ್ ಎಲ್ಲಿವರೆಗೆ? ಲಿಮಿಟೆಡ್ ಟೈಮ್ ಆಫರ್ ಅಂತ ಹಾಕಿದ್ದೀರಾ? ಎಷ್ಟು ಸರ್ ಲಿಮಿಟೆಡ್ ಅಂತಂದ್ರೆ ನಾವು ಇವಾಗ ಇದೊಂದು ರೂಢಿ ಇದೆ, ದಸರಾ ಹಬ್ಬ ಬಂತು, ದೀಪಾವಳಿ ಬರ್ತಾ ಇದೆ, ಸೊ ಈ ರೀತಿ ಏನಾದ್ರು ಆಫರ್ ಅಂತಂತ. ಸೊ ನಾವು ಇವಾಗ ಫಸ್ಟ್ಲಿ ಏನ್ ಅನ್ಕೊಂಡಿದ್ವಿ ಅಂದ್ರೆ ದಸರಾ ಟು ದೀಪಾವಳಿ ಒಂದು ಎಕ್ಸ್ಟೆಂಡ್ ಮಾಡೋಣ ಈ ಆಫರ್ನ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಗೊತ್ತಿಲ್ಲ ಮುಂದೆ ಮೆಟೀರಿಯಲ್ ರೇಟ್ ಕೂಡ ಜಂಪ್ ಆಗ್ಬೋದು, ಏನ್ ಬೇಕು ರೇಟ್ ಜಂಪ್ ಆಗ್ಬೋದು, ಸೊ ಹಾಗಾಗಿ ಈ 1 month ನೋಡಿದ್ವಿ. ನೆಕ್ಸ್ಟ್ ಇನ್ನು ಮುಂದೆ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ. ಬಟ್ ಏನಂದ್ರೆ ಈ 1 month ಅಂತೂ ಗ್ಯಾರಂಟಿ ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ. ಹೋಲ್ ಅಕ್ಟೋಬರ್ ನಿಮ್ಗೆ ಸಿಗುತ್ತೆ. ಅಕ್ಟೋಬರ್ 31st ಅಂದ್ರೆ ದೀಪಾವಳಿ ಮುಗಿಯೋವರೆಗೂ ಕೂಡ ಈ ಆಫರ್ ನಿಮ್ಗೆ ಇದ್ದೇ ಇರುತ್ತೆ. ಯಾಕಂತಂದ್ರೆ GST ಜಸ್ಟ್ ಅನೌನ್ಸ್ ಆಗಿದೆ, ಈ ಮಂತ್ ಅಂತೂ ನಮಗೆ ಡೆಫಿನೆಟ್ಲಿ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಒಂದು ವೇಳೆ ಈ GST ಒಂದ್ ವೇಳೆ ಕಂಟಿನ್ಯೂ ಆಯ್ತು, ರೇಟ್ಗಳು ಜಂಪ್ ಆಗಿಲ್ಲ, ಇದೇ ರೇಟ್ ಕಂಟಿನ್ಯೂ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡೋಣ, ಬಟ್ ಅದು ಹೇಳಕ್ ಬರಲ್ಲ, 50-50 ಚಾನ್ಸ್. ಸೊ ನನ್ನ ರಿಕ್ವೆಸ್ಟ್ ಏನಂತಂದ್ರೆ ದಯವಿಟ್ಟು ಅಟ್ ಲೀಸ್ಟ್ ಬುಕ್ ಆದ್ರೂ ಮಾಡ್ಕೊಳ್ಳಿ. ನೀವು ನೆಕ್ಸ್ಟ್ ಮಂತ್ ಅದ್ರ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡೋದಿದ್ರು ತೊಂದರೆ ಇಲ್ಲ, ಆಫೀಸಿಗೆ ಬನ್ನಿ ಬುಕ್ ಮಾಡ್ಕೊಳ್ಳಿ. ಸೊ ಆ ಪ್ರೊಸೀಜರ್ ಹೇಳಿ ಸರ್. ಸರ್ ಇನಿಷಿಯಲ್ ಬುಕ್ಕಿಂಗ್ ನಾವು ಫ್ಯಾನ್ಸಿ ಅಮೌಂಟ್ ತಗೊಳ್ಳಲ್ಲ, ನಾವೇನ್ ಮಾಡ್ತೀವಿ ಜಸ್ಟ್ ಒಂದು 10,000 rupees ಚಾರ್ಜ್ ಮಾಡ್ತೀವಿ. ಸರಿ, ಓಕೆ. ಇದು ಟೋಕನ್ ಅಡ್ವಾನ್ಸ್ ತರ ನಮ್ಮಲ್ಲಿ. ಸೊ ಇದ್ರಲ್ಲಿ ಏನಂದ್ರೆ ನಾವು ಸುಮ್ಮನೆ ದುಡ್ಡು ತಗೊಂಡು ಇದು ಮಾಡಲ್ಲ, ಅದಕ್ಕೊಂದು ಸರ್ವಿಸ್ ಅಂತಾನು ಕೊಡ್ತೀವಿ ನಾವು. ಫಸ್ಟ್ ಒಂದು ಡ್ರಾಯಿಂಗ್ ಸರ್ವಿಸ್ ಮಾಡ್ಕೊಡ್ತೀವಿ, ಒಂದು ವಾಸ್ತು ಪ್ರಕಾರ ಒಂದು ಪ್ಲಾನ್ ಮಾಡ್ಕೊಡ್ತೀವಿ. ಸೊ ಈ ಪ್ಲಾನಿಂಗ್ ಪ್ರೋಸೆಸ್ ಎಲ್ಲ ಆಗಿ ನಿಮ್ಗೆ ಫೈನಲ್ ಒಂದು ಪ್ಲಾನ್ ಆದ್ರೇನೆ ನಾವು ಒಂದು ರೇಟ್ ಕೊಡಕ್ಕಾಗಲ್ಲ. ನಾವು ಅಂದಾಜಾಗಿ ನಿಮ್ದೊಂದು 50 ಲಕ್ಷ ಮಾಡ್ಬಿಟ್ಟು ನಾವು ಕೊಡೋಣ ಅನ್ನೋ ತರ. ಸೊ ಒಂದು ಪ್ಲಾನ್ ಆಗಿದ ತಕ್ಷಣ ಅದಕ್ಕೊಂದು ಬಜೆಟ್ ಮಾಡಿ ರೆಡಿ ಮಾಡ್ತೀವಿ. ಆ ರೆಡಿ ಆದ್ಮೇಲೆ ಅದನ್ನಾದ್ಮೇಲೆ ನಾವು ಡಿಸ್ಕಷನ್ ಮಾಡಿ ರೇಟ್ ಆಗಲಿ ನಿಮ್ಮ ಪ್ಯಾಕೇಜ್ ಡೀಟೇಲ್ಸ್ ಯಾವ್ದು ಬೇಕು ಅದನ್ನೆಲ್ಲ ನೋಡ್ಬಿಟ್ಟು ನಾವು ಒಂದು ಫೈನಲ್ ಮಾಡಿ ಅಗ್ರಿಮೆಂಟ್ ಮಾಡ್ತೀವಿ. ಸೊ ನಿಮ್ಗೆ ಇನಿಷಿಯಲ್ ಬುಕ್ಕಿಂಗ್ 10,000 ರೂಪಾಯಿ ನೀವು ಕೊಟ್ಟು ಬುಕ್ ಮಾಡಿದ್ರೆ ಈ ತಿಂಗಳಲ್ಲಿ, ಸೊ ನಿಮ್ಗೆ ಈ ಆಫರ್ ಏನಿದೆ ಖಂಡಿತವಾಗ್ಲೂ ನಿಮ್ಗೆ ಅಪ್ಲಿಕಬಲ್ ಆಗುತ್ತೆ. ನೀವು ಮುಂದಿನ ತಿಂಗಳು ಅಗ್ರಿಮೆಂಟ್ ಮಾಡಿದ್ರು ತೊಂದರೆ ಇಲ್ಲ, ಅಥವಾ ಇನ್ನೊಂದು 2 ತಿಂಗಳು ಬಿಟ್ಟು ಅಗ್ರಿಮೆಂಟ್ ಮಾಡಿದ್ರು ತೊಂದರೆ ಇಲ್ಲ. ಸೊ ಇನಿಷಿಯಲ್ ಬುಕ್ಕಿಂಗ್ ಮಾಡಿದ್ರೆ ಸೊ ನಿಮ್ಗೆ ಇದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಕ್ಲೋಸ್ ಆಗುತ್ತೆ. ಬುಕ್ ಮಾಡಿದ್ರು ಸಾಕು, ಜಸ್ಟ್ ಬುಕ್ ಮಾಡಿದ್ರೆ ನಿಮ್ಗೆ ಫುಲ್ ಅಮೌಂಟ್ ಅಗ್ರಿಮೆಂಟ್ ಅಮೌಂಟ್ ಕೊಡ್ಬೇಕಂತಿಲ್ಲ ರೀ, ಜಸ್ಟ್ 10,000 ಕೊಡಿ. ಆ 10,000 ಎಲ್ಲೂ ಹೋಗಲ್ಲ, ನಿಮ್ದು ಹೋಲ್ ಅಗ್ರಿಮೆಂಟ್ ವ್ಯಾಲ್ಯೂ ಇದೆಲ್ಲ ಅದು ಮೈನಸ್ ಆಗುತ್ತೆ. ಯಾಕಂತಂದ್ರೆ ನೀವು ಪ್ಲಾನ್ ತಗೊಂತೀರಾ, ಇನ್ನ ಸ್ಟ್ರಕ್ಚರ್ ಆಗ್ಬೇಕು, ತುಂಬಾನೇ ಕೆಲಸ ಇದೆ, ನಿಮಗೂ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಅಂಡ್ ಈ ಆಫರ್ ಲಿಮಿಟೆಡ್ ಟೈಮ್ ಆಫರು, ದಯವಿಟ್ಟು ಇಡೀ ಮಾರ್ಕೆಟ್ ಅಲ್ಲಿ ಇನ್ನೂ ಯಾರು ಕೊಟ್ಟಿಲ್ಲ, ಕೊಡ್ತಾರಂತನೂ ನನಗೆ ಭರವಸೆ ಇಲ್ಲ. ಸೊ ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡ್ಕೊಡಿ. ಯಾಕಂತಂದ್ರೆ ಗೌರ್ಮೆಂಟ್ ಇಂದ ನಮಗೆ ಬರಬೇಕಾದ್ರೆ ನಾವು ನಿಮಗೆ ಬಿಟ್ಕೊಡೋದಕ್ಕೆ ಯಾವುದೇ ರೀತಿಯ ಒಂದು ಯೋಚನೆ ಮಾಡಿಲ್ಲ. ಇಮಿಡಿಯೇಟ್ಲಿ ನಾವು ಇದನ್ನ ಬಿಡ್ತಾ ಇದ್ದೀವಿ. ಆಕ್ಚುಲಿ ನಾವು ದೀಪಾವಳಿಗೆ ಏನಾದ್ರು ಒಂದು ಆಫರ್ ತರೋಣ ಅಂತ ಯೋಚನೆ ಮಾಡ್ತಾ ಇದ್ವಿ, ಇದು ಕರೆಕ್ಟ್ ಟೈಮಿಗೆ ಬಂತು. ಸೊ ಅವಾಗಲೇ ಇಮಿಡಿಯೇಟ್ಲಿ ಜನರಿಗೆ ಕೊಟ್ರೆ ಸರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕೊಡ್ತಾ ಇದೀವಿ. ಮನೆಯೆಲ್ಲ ಓಪನಿಂಗ್ ಆಯ್ತು, ಹ್ಯಾಂಡ್ ಓವರ್ ಆಯ್ತು ಅಂದ್ಕೂಡಲೇ ನಿಮ್ಗೊಂದು ಈ ತರ ಅಮೌಂಟ್ ಕೊಟ್ರೆ ಎಷ್ಟು ಒಳ್ಳೇದಂತಂದ್ರೆ ಗೃಹಪ್ರವೇಶಕ್ಕೆ ಉಪಯೋಗ ಆಗುತ್ತೆ. ಕೈಯೆಲ್ಲ ಖಾಲಿ ಆಗಿರುತ್ತೆ ಸರ್, ₹1 ಇರಲ್ಲ ಲಾಸ್ಟ್ ಇದು ಮುಗಿಸೋರಿಗೆ. ಹೆಂಗಪ್ಪ ಓಪನಿಂಗ್ ಮಾಡೋದು, ದುಡ್ಡು ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಗೃಹ ಪ್ರವೇಶಕ್ಕೆ ಈ ಅಮೌಂಟ್ ನಿಜವಾಗ್ಲೂ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಂತೀನಿ. ಅಂಡ್ ಫೈನಲ್ ಆಗಿ ಯಾಕೆ ನಾವು ವೀಕ್ಷಕರು ಬ್ರಿಕ್ ಅಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮನ್ನ ಚೂಸ್ ಮಾಡಬೇಕು, ನಿಮ್ಮ ಬಾಯಿಂದ ಹೇಳಿ ಸರ್ ಯಾಕೆ? ಸರ್ ಅದೇ ಹೇಳಿದಾಗೆ ನಾನು ತುಂಬಾ ತರ ಮಾರ್ಕೆಟ್ ಇದೆ. ಬಟ್ ಏನಂತಂದರೆ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನು ಆ್ಯಂಡ್ ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಜನರಿಗೆ ತುಂಬ ಉತ್ತಮವಾಗಿ ಇದು ಉಪಯೋಗ ಆಗಬೇಕು. ನಮ್ಮ ಸಂಸ್ಥೆ ಬಂದಿರೋದೇ ಒಂದು ಜನರಿಗೋಸ್ಕರ ಅಂತಲೇ ನಾವು ಬಂದಿರೋದು. ಕರೆಕ್ಟಾಗಿ. ಸೊ ಜನರಿಗೆ ಅದರಿಂದ ತುಂಬ ಉಪಯೋಗ ಆಗಬೇಕು. ನಾವು ಕೊಡ್ತಾರ ರೇಟ್ಸಲ್ಲಾಗಲಿ
ಕೆಲವ್ರಿಗೆ ತುಂಬ ಕನಸಿರುತ್ತೆ, ಮನೆ ಕಟ್ಟೋದು ಒಂದು ದೊಡ್ಡ ಕನಸು. ಹೌದೌದು. ಸೊ ಬಜೆಟು ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ನಮ್ಮ ಹತ್ರ ಬಂದರೆ ನಿಮಗೆ ನಿಮ್ಮ ಬಜೆಟ್ಗೆ ತಕ್ಕನಾದ ಮನೆಯನ್ನು ನಾವು ಸೂಟಬಲ್ ಆಗಿ ನಾವು ಮಾಡಿಕೊಡ್ತೀವಿ. ಕರೆಕ್ಟಾಗಿ ಹೇಳಿದೆ. ಸೊ ಇದು ನಮ್ಮ ಬ್ರಿಕ್ ಆ್ಯಂಡ್ ಪ್ಲೇ ಬೈ ಕನ್ನಡ ಕವರ್ ಅದರಲ್ಲಿ ಇದಿರೋದು. ಬಂದಮೇಲೆ ಇಲ್ಲ ನೀವು ಅದಷ್ಟು ಅಮೌಂಟ್ ಆಗಲ್ಲ, ಇಷ್ಟ ಆಗುತ್ತೆ ಅಂತ ಕಳಿಸಲ್ಲ ಯಾರನ್ನು. ನಿಮ್ಮ ಹತ್ರ ಏನು ಬಜೆಟ್ ಇದೆ ಆ ಬಜೆಟಿಗೆ ಏನು ಮಾಡಿಕೊಡ್ಬೇಕು ಅದನ್ನು ಖಂಡಿತವಾಗ್ಲೂ ನಾವು ಮಾಡಿ. ಇದು ಒಳ್ಳೆ ಮಾತು ಹೇಳಿದ್ರಿ. ಸೊ ಇಲ್ಲಿ ನಿಮ್ಮ ಬಜೆಟ್ಗೆ ತಕ್ಕಾದಂಥ ಮನೆ ಬರುತ್ತೆ, ನಮ್ಮ ಬಜೆಟ್ಗೆ ನಿಮ್ಮನ್ನ ತಗೊಬರುವಂಥವ್ರು ನಾವಲ್ಲ. ಆ್ಯಂಡ್ ಆಲ್ರೆಡಿ ನನ್ನ ಬಗ್ಗೆ ಗೊತ್ತು ನಿಮಗೆ, ಕನ್ನಡ ಕವರ ಅಂತಲೇ ನಮ್ಗೆಲ್ಲರಿಗೋಸ್ಕರ ತುಂಬ ಪ್ರಿಯ ಅಂತ ಹೇಳ್ಬೋದು. ಯಾಕಂತಂದರೆ ಕನ್ಸ್ಟ್ರಕ್ಷನಲ್ಲಿ ಪ್ರತಿಯೊಂದು ವಿಚಾರವನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದಮೇಲೆ ನಾವೇ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಿದ್ದೀನಿ ಅಂತಂದಮೇಲೆ ಎಷ್ಟು ಟ್ರಾನ್ಸ್ಪರೆನ್ಸಿ ನಾನು ಮೇಂಟೈನ್ ಮಾಡಬೇಕು ಅಷ್ಟು ಮೇಂಟೈನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಸರ್ ಹೇಳಿದ್ರು ದೀಪಾವಳಿಗೆ ಏನಾದರೂ ಆಫರ್ ಕೊಡೋಣ ಅಂತ. ಇಮಿಡಿಯೇಟ್ಲಿ ಹೇಳಿದೆ ಸರ್ ಜಿ ಎಸ್ ಟಿ ಬಂದಿದೆ, ಈ ಥರ ಉಳಿತಾಯ ಆಗ್ತಾ ಇದೆ ಸರ್. 2 ದಿನದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ತೆಗೆದು ನನಗೊಂದು ವಿಡಿಯೋ ಮಾಡಿಸಿದ್ರು, ಇಷ್ಟ ಆಗುತ್ತೆ ನೋಡಿ ಸರ್ ಅದನ್ನ ಹೇಳಿ ಜನರಿಗೆ ಅಂತ. ಸೊ ಅದರ ನಂತರನೇ ಇಮಿಡಿಯೇಟ್ಲಿ ಒಂದು ಆಫರ್ ಅನ್ನು ಕೂಡ ನಿಮಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ, ಸೊ ನಮ್ಮ ಆಫೀಸ್ ಎಲ್ಲಿದೆ, ಹೆಂಗ್ ಬರಬೇಕು, ಅಂಡ್ ನಾವು ಎಲ್ಲಿವರೆಗೆ ಈ ಆಫರ್ ಅನ್ನ ಕನ್ಸ್ಟ್ರಕ್ಷನ್ ಅನ್ನ ಕೊಡಬಹುದು, ಯಾವ ಊರುವರೆಗೆ ಸ್ವಲ್ಪ ಹೇಳಿ ಸರ್. ನಾವು ಲೊಕೇಟ್ ಆಗಿರೋದು RR ನಗರ ಬನಶಂಕರಿ 6 ಸ್ಟೇಜ್ ಹತ್ರ ಆಫೀಸ್ ಇರೋದು. ಸೊ ಆಫೀಸಿಗೆ ಬರೋಕ್ಕೆ ಮುಂಚೆ ನೀವು ಒಂದ್ಸತಿ ನಮ್ಮದು ಕೆಳಗಡೆ ಕೊಟ್ಟಿರೋ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಲೊಕೇಶನ್ಸ್ ಇದೆಲ್ಲ ಶೇರ್ ಮಾಡ್ತಾರೆ, ನಿಮಗೆ ಗೈಡ್ ಮಾಡ್ತಾರೆ ಬರೋದಕ್ಕೂ ಕೂಡ. ಸೊ ಇನ್ನೊಂದೇನಂತಂದರೆ ನಮ್ಮದು ಕನ್ಸ್ಟ್ರಕ್ಷನ್ ಬಂದು ಇವಾಗ ಪ್ರೆಸೆಂಟ್ಲಿ ಬೆಂಗಳೂರಲ್ಲಿ ಫುಲ್ ಫ್ಲೆಜ್ ಆಗಿದ್ದೀವಿ. ಮತ್ತು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ಗೊತ್ತಿರ್ಬೋದು ಹಿಂದಿನ ವೀಡಿಯೋಗಳಲ್ಲಿ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಮೈಸೂರು ಇದೆಲ್ಲನೂ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅಲ್ಲಿನ ಕನ್ಸ್ಟ್ರಕ್ಷನ್ ಕೂಡ ನಾವು ಮಾಡಿಕೊಡ್ತೀವಿ. ಬಟ್ ಏನಂದರೆ ಕೆಲವೊಂದು ಮೆಟೀರಿಯಲ್ ಆಗಲಿ ಕೆಲವೊಂದು ರೇಟ್ಸ್ ಆಗಲಿ ಅಲ್ಲಿಗೂ ಇಲ್ಲಿಗೂ ತುಂಬ ವೇರಿ ಆಗುತ್ತೆ. ಸೊ ಅದೊಂದು ಪಾಯಿಂಟ್ ನಾನು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಖಂಡಿತವಾಗ್ಲೂ ನಿಮಗೆ ಎಲ್ಲಿ ನಾವು ಲೊಕೇಶನ್ಸ್ ಹೇಳಿದ್ದೀವಿ ಮೆನ್ಷನ್ ಮಾಡಿದ್ದೀವಿ ಅಲ್ಲೆಲ್ಲ ನಿಮಗೆ ಸರ್ವಿಸ್ ನಾವು ಕೊಡೋದಕ್ಕೆ ರೆಡಿ ಇದೆ. ಸರ್ವಿಸ್ ಅವೈಲೇಬಲ್ ಇದೆ. ಬೆಂಗಳೂರು, ಮೈಸೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಸೊ ಎಲ್ಲ ಕಡೆನೂ ಕೂಡ ಕನ್ಸ್ಟ್ರಕ್ಷನ್ ಸಿಗುತ್ತೆ. ಪ್ಯಾಕೇಜ್ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು, ಯಾಕಂದ್ರೆ ದೂರ ಅಲ್ವಾ, ಓಡಾಡಬೇಕು, ಮಟೀರಿಯಲ್ ಇದು ಮಾಡಬೇಕು, ಪ್ರಿಕ್ಯೂರ್ ಮಾಡಬೇಕು, ಇಂಜಿನಿಯರ್ಗಳನ್ನ ಅಲ್ಲಿ ನಾವು ನೇಮಿಸ್ಕೋಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಕೂಡ ಸ್ವಲ್ಪ ರೇಟ್ ಚೇಂಜ್ ಆಗ್ಬೋದು. ಆದರೆ ಈ ಆಫರ್ ಮಾತ್ರ ನಿಮಗೆ ಆಲ್ ಓವರ್, ನಾನು ಎಲ್ಲೆಲ್ಲ ಹೇಳಿದೆ ಬರುತ್ತೆ ಸರ್, ಎಲ್ಲ ಕಡೆನೂ ಕೂಡ ಈ ಆಫರ್ ಇದ್ದೇ ಇರುತ್ತೆ. ಲಾಸ್ಟ್ ಅಲ್ಲಿ ಮನೆ ಓಪನಿಂಗ್ ಮಾಡೋದಕ್ಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀವು ಒಂದು ಅಮೌಂಟ್ ಒಂದ್ ಕಡೆ ಇದೆ ಅಪ್ಪ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿ ಇಟ್ಕೋಬಹುದು. ವೀಕ್ಷಕರೇ, ಅಷ್ಟೇ ಅಲ್ಲದೆ ಹಳೆ ಆಫರ್ ಕೂಡ ಇತ್ತು, ಇವಾಗ ಆ ಆಫರ್ಗಳೆಲ್ಲ ಮುಗಿದಿದೆ ಅಂತ ಹೇಳ್ತೀನಿ. ಸೊ GST ಆಫರ್ ಬಂದ್ಮೇಲೆ ಹಳೆ ಏನೇನು ಫ್ರೀ ಎಲ್ಲ ಕೊಡ್ತಾ ಇದ್ವಲ್ಲ ಆ ಆಫರ್ಗಳೆಲ್ಲ ಯಾವುದೂ ಇಲ್ಲ. ಇವಾಗ ಏನಿದ್ರು ಕೂಡ ಓನ್ಲಿ GST ಆಫರ್. ಏನಂತೀರಾ ಸರ್, ಇದೊಂದು ಆಫರ್ ಅಲ್ವಾ? ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಈ ಹಬ್ಬದೊಂದು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ತಾಯಿ ಚಾಮುಂಡೇಶ್ವರಿ ಎಲ್ಲರನ್ನೂ ಕಾಪಾಡಲಿ. ಸೊ ಹಾಗೆ ಎಲ್ಲ ಜನರು ಏನು ಕನಸಿನ ಮನೆ ಅಂತ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ನನಸಾಗಲಿ. ನಮ್ಮ ಹತ್ರ ಆಗುತ್ತೋ ಅಥವಾ ನೀವೇ ಕೈಯಾರ ಕಟ್ತಿರೋ ಎಲ್ಲರ ಕನಸು ನನಸಾಗಲಿ. ಬ್ರಿಕ್ ಆ್ಯಂಡ್ ಪ್ಲೇಗೆ ನೀವು ಕನ್ಸ್ಟ್ರಕ್ಷನ್ಗೆ ಕೊಡಿ, ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಡೋ ಜವಾಬ್ದಾರಿ ನಮ್ದಾಗುತ್ತೆ. ಎಸ್, ಡೆಫಿನೆಟ್ಲಿ ಕೂಡ ನಾನು ಕೂಡ ಅದನ್ನೇ ಹೇಳ್ತೀನಿ. ದಸರಾ ಅಂತೂ ಮುಗಿತಾ ಬಂತು, ದೀಪಾವಳಿಗೋಸ್ಕರ ನೀವು ಎದುರು ನೋಡ್ತಾ ಇದ್ದೀರಾ. ಈ ದೀಪಾವಳಿಯನ್ನು ನೀವು ಈ ಬ್ರಿಕ್ ಆ್ಯಂಡ್ ಪ್ಲೇ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕವರ ಸೊ ನಮ್ಮ ಜೊತೆ ಆಚರಣೆ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಆಫೀಸ್ಗೆ, ಒಂದ್ಸತಿ ಸರ್ ಇರ್ತಾರೆ, ಮಾತಾಡಿ. ನನ್ನನ್ನೇ ಭೇಟಿ ಆಗಬೇಕಾ, ಡೆಫಿನೆಟ್ಲಿ ಒಂದು ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಆಬ್ವಿಯಸ್ಲಿ ನಾನು ಕೂಡ ನಿಮ್ಗೆ ಸಿಗ್ತೀನಿ. ಬನ್ನಿ, ಮಾತಾಡಿ, ಪ್ಲ್ಯಾನ್ ತಗೊಳ್ಳಿ, ನಿಮ್ಮ ಕನಸಿನ ಮನೆಯನ್ನು ನಮ್ಮ ಜೊತೆ ನನಸಾಗಿಸಿಕೊಳ್ಳಿ. ಮನೆ ಓಪನಿಂಗಿಗೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಕಲ್ಲ, GST ಆಫರ್ ಅಂತೂ ರೆಡಿ ಇದೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ಒಂದು ವಿಡಿಯೋ, ಒಂದು ಒಳ್ಳೆ ಆಫರು, ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಪ್ಯಾಕೇಜಸನ್ನು ತೊಗೊಂಡ್ಬಂದಿದ್ದೀವಿ ಅಂತ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆದರೆ, ಆಫರ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಇಟ್ಸ್ ಓಕೆ, ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ನಮ್ಮ ಬಗ್ಗೆ 4 ಜನರ ಜೊತೆ ಹೇಳಲೇಬೇಕು. ಯಾಕಂದರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.